Hello guys, this is your Spurti and welcome back to my new vlog. Guys, ಇವತ್ತು ಒಂದು ಕಾಲ್ ಬಂದಿದೆ, ದಿನ ಬರುತ್ತೆ ಸ್ನೇಕ್ ರೆಸ್ಕ್ಯೂ. ಸೊ ಇವಾಗ ಒಂದು ಬಂದಿದೆ. ಸೊ ಪ್ರಶಾಂತ್ ಅಣ್ಣ ನಾನು ಹಿಂಗೆ ಸ್ವಲ್ಪ ಏನೋ ಬಿಸ್ನೆಸ್ ವರ್ಕ್ ಅಂತ ಹೋಗಿದ್ವಿ ಹೊರಗಡೆ. ಸೊ ಇವಾಗ ಫಸ್ಟ್ ಟೈಮು ನನ್ನ ಜೊತೆ ಸ್ನೇಕ್ ರೆಸ್ಕ್ಯೂಗೆ ಪ್ರಶಾಂತ್ ಅಣ್ಣ ಬರ್ತಿದ್ದಾರೆ. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಎಲ್ಲಿದೆ? ಹಿಂಗ ಹೋಗಿ ಲೆಫ್ಟಾ? ಸರಿ, ಓಕೆ. ಸೊ ಬನ್ನಿ ಗಾಯ್ಸ್ ನೋಡೋಣ. ಪ್ರಶಾಂತ್ ಅಣ್ಣ ಹೇಳಿ, ಏನಾದ್ರು ಏನ್ ಅನ್ನಿಸ್ತಿದೆ? ಬಹಳ ಭಯದಲ್ಲಿದ್ದೀನಿ. ನೋಡೋಣ, ವಾಪಸ್ ಬಂದಾಗ ಬ್ಲಾಗ್ ಅಲ್ಲಿ ಸಿಕ್ಕರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಾನು ಹೇಳೋದೆಲ್ಲ ನೀವೇ ಹೇಳ್ಬಿಟ್ರಲ್ಲ. ಓಕೆ ಗೈಸ್, ಬನ್ನಿ ನೋಡ. ಸೊ ಈ ಕಾರ್ ಕೆಳಗಡೆ ಹೋಗಿದೆ ಅಂದ್ರು, ಅದೇನು ಒಳಗೆ ಹೋಗಿದೀವೋ ಆಚೆನೇ ಇದೀವೋ ಗೊತ್ತಿಲ್ಲ. ಆಚೆ ಅಂತೂ ಇಲ್ಲ. ಸರ್, ಬ್ಯಾನೆಟ್ ಏನಾರು ಓಪನ್ ಮಾಡ್ತೀರಾ? ಹಾ. ಅಣ್ಣ ಹೆಂಗ ಅನ್ನಿಸ್ತು? ನಾನು ಏನ್ ಅನ್ಕೊಂಡಿದ್ನೋ ಅದೇ ಆಗಿದ್ದರಿಂದ ನಾನು ತುಂಬಾ ಖುಷಿ ಆಯ್ತು. ಸಿಗ್ಬಾರ್ದು ಅನ್ಕೊಂಡಿದ್ದೆ, ಸಿಗ್ಲಿಲ್ಲ. ಸೊ ಹ್ಯಾಪಿ ಇದೀನಿ ನಾನು. ಥ್ಯಾಂಕ್ ಯು ಅಣ್ಣ, ನೀವು ತುಂಬಾ ಸಪೋರ್ಟಿವ್ ಆಗಿದ್ರಿ ನನಗಲ್ಲಿ. ನನ್ ಕಮ್ಯುನಿಕೇಶನ್ ಇಷ್ಟ ಆಯ್ತಲ್ಲ. ಅಲ್ಲ, ಕಮ್ಯುನಿಕೇಶನ್ ಇಷ್ಟ ಆಯ್ತು ನನಗೆ. ಕಾರಿಂದ ಸ್ವಲ್ಪ ಬಾಳನೇ ಹೆಲ್ಪ್ ಆಯ್ತು ಅಲ್ಲಿ. ನಾನು ಫಸ್ಟ್ ಟೈಮ್ ಅಂತ ದೊಡ್ಡ ಕಾರ್ ಇದಕ್ಕೆ ರಿವರ್ಸ್ ತಗೊಂಡಿದ್ದೆ. ಆದಷ್ಟು ಬೇಗ ಥಾರೆ ತಗೊಳ್ಳಿ. ನಾನ್ ಸಪೋರ್ಟ್ ಮಾಡ್ತೀನಿ ಅಣ್ಣ, ಆಶೀರ್ವಾದ. ನಾನ್ ಸಪೋರ್ಟ್ ಮಾಡ್ತೀನಿ. ನಿಮ್ಮ ಆಶೀರ್ವಾದ. ನೀವು ಹೀಗೆ ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಚೆನ್ನಾಗಿ ವರ್ಕ್ ಮಾಡಿದ್ರೆ, ಡೈಲಿ ಎಲ್ಲಾ ದಿನಗಳು ನೀವು ಕ್ಲಾಸಸ್ ಮಾಡಿಕೊಟ್ರೆ, ಥಾರೇನು ಒಂದು ಒಳ್ಳೆ ಚಾಪರೇ ತಗೊಳ್ಳೋಣ. ಅಣ್ಣ ಏನ್ ಹಂಗ ಹೇಳ್ತಿದ್ದೀರಾ? ಡೈಲಿ ಕ್ಲಾಸಸ್ ಮಾಡ್ಕೊಟ್ರೆ ನನ್ ಕ್ಲಾಸಸ್ ಮಾಡ್ತಿಲ್ವ ಹಂಗಾರೆ? ಅಲ್ಲ, ಈಗೇನ್ ಕ್ಲಾಸಸ್ ಮಾಡ್ಕೊಡ್ತೀವಿ, ಇನ್ನೂ ಜಾಸ್ತಿ ಕ್ಲಾಸಸ್ ಮಾಡಿ ನೀವು ಕಷ್ಟಪಟ್ಟು ದುಡೀರಿ, ನಾನು ಚೆನ್ನಾಗಿ ಬೆಳಿತೀನಿ. ಹಂಗೆ ಸರಿ ಗೈಸ್. ಓಕೆ, ಥ್ಯಾಂಕ್ ಯು. ಅದು ಅದು ಸೀಲ್, ಅದು ನಂಬರ್ ಹಾಕಿರ್ತಾರೆ, ಬಟ್ ಅದು ಸೀಲ್ ಇರುತ್ತೆ. ಏನ್ ಮಾಡ್ಬೇಕು ಇದಕ್ಕೆ ಇದು ಚಿಕನ್ ಫಾಲ್ಸ್ ಅಂತೆಲ್ಲ ಆಗಿರುತ್ತೆ. ಇದು ಆರಲ್ಲ ಚಿಕನ್ ಫಾಲ್ಸ್ ಆಗಿದೆ, ಇದಕ್ಕೆ ಏನೂ ಆಗಿಲ್ಲ. ಇದು ಜಂತ್ ಆಗಿರುತ್ತಲ್ಲ, ಜಂತ್ ಆದಾಗ ಈ ತರ ಆಗುತ್ತೆ ಅಷ್ಟೇ. ಓಕೆ, ಸರಿ ಸರಿ. 10ನೇ ಕಲ್ಲಿ ಪಟ್ಟ ಇದು. ಇದು ಬಾಕ್ಸ್ ಇದೆಯಾ ಸಣ್ಣದು? ಬಾಕ್ಸ್ ನೋಡ್ತೀನಿ ನೋಡಿ ಇದ್ರೆ. ಇದಕ್ಕೆ ಯಾರಾಗ್ ಬರ್ತಿರಲ್ಲ ಸರ್, ಇದು ಚಿಕನ್ ಪಲ್ಸ್ ಅಂತ ಹೇಳಿದ ಆಗಿರುತ್ತಲ್ಲ, ಇದು ಫುಲ್ಲು ನೋವಾಗ್ಬಿಡುತ್ತೆ. ಇದು ನೋವಾದಾಗ ಹೆಂಗಂತಂದ್ರೆ ಇದು ಪಾದ ಊರಲ್ಲ. ಇದು ಪಾದ ಊರ್ಲಿದಾಗ ಹೆಂಗಂತಂದ್ರೆ ಇದು ಲಾಂಗ್ ಬಿಟ್ಟಿರ್ತಾರೆ ಬರ್ಡ್. ಇವು ಹೊರಗಡೆಯಿಂದ ಬರಕ್ ಬಿಟ್ಟಿರ್ತಾರ, ಅಲ್ಲಿಂದ ಬರ್ತಾ ಇದು ಏನು ತಿಂದಿರಲ್ಲ, ಅದರಿಂದ ಇದಾಗಿರುತ್ತೆ ಅಷ್ಟೇ ಇದಕ್ಕೆ. ನನ್ನ ಹತ್ರ ಇರೋದು ಇದ್ರಲ್ಲೇ, ಇದು ಕಣ್ಣಲ್ಲೇ ಸ್ಫೂರ್ತಿದೆ ಇಲ್ಲ, ಇದು ಕೆಂಪ್ ಕಣ್ ಬರುತ್ತೆ. ಇದು ಇದ್ರಲ್ಲಿ ಬಡಾಂಕ ಅಂತಾರೆ. ನಮ್ದ್ರವೆಲ್ಲ ವೈಟ್ ಕಣ್ಣು ಮೇಲೆ ಆರ್ತಾವಲ್ಲ, ಅದ್ರಲ್ಲಿ. ಬಾಕ್ಸ್ ಕೊಡಿ. ಬಾಕ್ಸ್ ಬೇಡವಾ? ಕೈಯಲ್ಲಿ ಇಟ್ಕೊಂತೀರಾ? ಅಲ್ಲಣ್ಣ ಮತ್ತೆ ಅಭ್ಯಾಸ ಇದೆಯಲ್ಲ ನಮ್ಗೆ. ಐತೆ, ಬಟ್ ನಾನು ಮತ್ತೆ ಇಟ್ಕೋಬೇಕಂತ ಇಟ್ಕೋಬೇಕು. ಸರಿ. ಎಲ್ಲ ಉಡಿಸ್ತಾರಲ್ಲ, ಇದು ಪಲ್ಟಿ ಬರಲ್ಲ. ಸೊ ಇವಾಗ ಗೈಸ್ ಟೈಮು ರಾತ್ರಿ 11 ಗಂಟೆ. ನಾನು ತೋರಿಸ್ಬಿಡ್ತೀನಿ ನೋಡಿ. ಓಕೆ, ಸೊ ಇವಾಗ ಒಂದು ಕಾಲ್ ಬಂತು ನನಗೆ. ಒಂದು ನಾಯಿಗೆ ಆಕ್ಸಿಡೆಂಟ್ ಆಗಿದೆ, ಲಾರಿ ಹೊಡ್ಕೊಂಡೋಯ್ತು ಅಂತ. ಸೊ ನಾನು ಮಾರುತಿ ಅಣ್ಣ ಇಬ್ಬರು ಹೋಗಿ ಅದಕ್ಕೆ ಬೇಸಿಕ್ ಮೆಡಿಕೇಶನ್ಸ್ ಹಾಕಿ ಬಂದ್ವಿ. ಇಷ್ಟು ಟೈಮಲ್ಲೂ ಹೋಗಿದ್ವಿ. ಸೊ ಅವರಿಗೆ ನೆಕ್ಸ್ಟ್ ಏನು ಹೇಳಿದ್ವಿ, ಈಗ ನಾನು ಎಮರ್ಜೆನ್ಸಿ ಅಷ್ಟೇ ನಾನು ನಿಮಗೆ ಮೆಡಿಕೇಶನ್ಸ್ ಹಾಕ್ಕೊಟ್ಟಿರೋದು. ಬೆಳಗ್ಗೆ ಡಾಕ್ಟ್ರನ್ನ ಕರೆಸಿ ಒಂದು ಸತಿ ಕ್ಲೀನಾಗಿ ಒಂದು ರೌಂಡ್ ಫುಲ್ ಚೆಕಪ್ ಮಾಡಿಸಿ, ಇವಾಗ ಸದ್ಯಕ್ಕೆ ಅಲ್ಲಿ ರೆಸ್ಕ್ಯೂ ಸೆಂಟರ್ ಇದೆ, ಅಲ್ಲಿಗೆ ತೊಗೊಂಡೋಗಿ ಕೊಡಿ ಅಂತ ಹೇಳಿದೆ. ಅವರು ಇಲ್ಲ ಮೇಡಮ್, ನಾವೇ ಇಟ್ಕೊತೀವಿ, ನಮ್ಮ ಮನೆಯಲ್ಲೇ ಇಟ್ಕೊತೀವಿ, ನಾವೇ ಇಷ್ಟೊತ್ತವರೆಗೂ ನೋಡ್ಕೊಂಡಿದ್ದೀವಿ ಅಂದರು. ಒಂದು 5-6 ಜನ ಹುಡುಗರಿದ್ರು. ಸೊ ಹೇಳಿ ಬಂದಿದ್ದೀವಿ. ಯಾಕೋ ವಿಡಿಯೋ ಮಾಡ್ಕೋಬೇಕು ಅನ್ನಿಸ್ತು, ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಮಾಡಿಲ್ಲ ಇನ್ನೊಂದು ಮತ್ತೊಂದು ಆ ಥರ ಅಲಿಗೇಷನ್ಸು ಬೇಡ ಏನು, ಅದಕ್ಕೆ ಮಾಡಿ ಬಂದಿದ್ದೀವಿ. ಇವಾಗ ಅಟೆಂಡ್ ಅಂತೂ ಮಾಡಿ ಬಂದಿದ್ದೀವಿ. ಸೊ ಅದಕ್ಕೆ ಏನು ನೀಡಿದೆ ಅದನ್ನಂತೂ ಕೊಟ್ಟು ಬಂದಿದ್ದೀವಿ. ನೆಕ್ಸ್ಟ್ ಏನಾಗುತ್ತೆ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅಷ್ಟೆ. ಸೊ ಗೈಸ್, ಕಂಟಿನ್ಯೂಟಿ ವಿಡಿಯೋ ಇದು. ಸೊ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಏನೇನಾಯಿತು ಅಂತ. ಸೊ ಫಸ್ಟು ರೆಸ್ಕ್ಯೂದು ಹಾವಿಗೆ ಹೋಗಿದ್ವಿ.
ಅದು ಸಿಗಲಿಲ್ಲ. ಆಮೇಲೆ ಇನ್ನೊಂದು ಹಾವು ಹಿಡ್ದೆ, ಅದು ವಿಡಿಯೋ ಮಾಡ್ಕೊಳ್ಲಿಲ್ಲ. ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು, ಬಿಕ್ಲಿಕ್ಕೆ ಬರ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ರೆಸ್ಕ್ಯೂಗೆ ಬಂದರೆ ಪಾರಿವಾಳ ಒಂದು ಹಾರಕ್ಕೆ ಬರ್ತಿಲ್ಲ ಅಂತ ಫೋನ್ ಮಾಡಿದರು. ಸೊ ಅದಕ್ಕೆ ನಮ್ಮ ಮಾರುತಿ ಅಣ್ಣನ ಕರ್ಕೊಂಡು ಹೋಗಿದ್ದೆ, ಯಾಕಂದ್ರೆ ಅವರು ಪಾರಿವಾಳ ಎಕ್ಸ್ಪರ್ಟ್. ಸೊ ಅವ್ರನ್ನ ಜೊತೆ ಕರ್ಕೊಂಡು ಹೋಗಿದ್ದೆ ರಾತ್ರಿ. ಸೊ ಅದಕ್ಕೆ ಚಿಕನ್ ಪಾಕ್ಸ್ ಆಗಿದೆ, ಒಂದಷ್ಟು ಮೆಡಿಸಿನ್ಸ್ ಹಾಕಿದ್ರೆ ರೆಡಿ ಆಗುತ್ತೆ ಅಂತ ಹೇಳಿದ್ರು. ಸೊ ಇವಾಗ ಅದು ಅವ್ರ ಹತ್ರನೇ ಇದೆ. ಸೊ ಅದನ್ನು ರಾತ್ರಿ ಅವರೇ ತೊಗೊಂಡು ಹೋದರು. ನೆಕ್ಸ್ಟ್ ಕಾಲ್ ಬಂತು ರಾತ್ರಿ 10:45ಗೆ. ಸೊ ಅದಕ್ಕೂ ಮಾರುತಿ ಅಣ್ಣನ ಕರ್ಕೊಂಡು ಹೋದೆ. ಸೊ ತುಂಬ ಅನ್ಸೇಫ್ ಫೀಲ್ ಆಯಿತು ಗೈಸ್. ಕಾಲ್ ಅಟೆಂಡ್ ಮಾಡಿ ನಾಯಿಗೆ ಮೆಡಿಕೇಶನ್ಸ್ ಎಲ್ಲ ಹಾಕಿ ಬಂದ್ವಿ. ಆಮೇಲೆ ಕಾಲ್ ಎತ್ತಲಿಲ್ಲ. ಮಾರನೇ ದಿನ ಬೆಳಗ್ಗೆ ಫೋನ್ ಮಾಡಿದ್ರೆ. ಸೊ ಏನಾಯಿತು ಏನು ಅಂತ ಗೊತ್ತಿಲ್ಲ, ಬಟ್ ವಿ ಡಿಡ್ ಅವರ್ ಬೆಸ್ಟ್. ಐ ಅಟೆಂಡೆಡ್ ದ ಕಾಲ್ ಅರೌಂಡ್ 10:45 PM. ವಿ ಡಿಡ್ ಅವರ್ ಬೆಸ್ಟ್. ಸೊ ಉಳಿಸ್ಕೊಳಕ್ಕೆ ಏನೇನು ಬೇಕೋ ಅದನ್ನು ಮಾಡಿದ್ವಿ. ಬೆಳಗ್ಗೆ ಡಾಕ್ಟರ್ ಹತ್ರನೂ ಕರ್ಕೊಂಡು ಹೋಗಿ ಅಂತಲೂ ಹೇಳಿದ್ವಿ. ಐ ಡೋಂಟ್ ನೋ ವಾಟ್ ದೇ ಡಿಡ್ ಟು ದಟ್. ನಂಗೆ ಗೊತ್ತಿಲ್ಲ ನೆಕ್ಸ್ಟ್ ಏನಾಯಿತು ಅಂತ, ಯಾಕಂದರೆ ಅವ್ರ ಫೋನ್ ರಿಸೀವ್ ಮಾಡಲಿಲ್ಲ. ಸೊ ಇನ್ನೊಂದ್ಸತಿ ಟೈಮ್ ಸಿಕ್ಕಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಸ್ಮೃತಿ ಸೈನಿಂಗ್ ಆಫ್ ದ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಬಾಯ್ ಬಾಯ್.